ಏಪ್ರಿಲ್ 9 ಮತ್ತು ಮೇ 4 ಈ 2 ದಿನಾಂಕಗಳು ನಿಮ್ಗೆ ಈಗ ಹೇಗೆ ಅನ್ನಿಸ್ತಾ ಇದೆ? ಹೆದರಿಕೆ ಇದೆಯಾ, ಸವಾಲ್ ಇದೆಯಾ, ಅಥವಾ ತುಂಬಾ ಖುಷಿಯಾಗಿದೆಯಾ, ಅಥವಾ ಜವಾಬ್ದಾರಿಯನ್ನ ಜಾಸ್ತಿ ಮಾಡುವಂತ ದಿನಾಂಕಗಳು ಅಂದ್ಕೊಂಡಿದ್ದೀರಾ? ಕುಡ್ ಯು ಎಲಾಬ್ರೇಟ್? ಸಿ ಮೈ ಪರ್ಸ್ಪೆಕ್ಟಿವ್ ಇಸ್ ಎಲೆಕ್ಷನ್ ಮಾಡಬೇಕು, ಒಳ್ಳೆ ಎಲೆಕ್ಷನ್ ಮಾಡಬೇಕು, ಗಿವ್ ಯು 100% ಡ್ಯೂರಿಂಗ್ ಎಲೆಕ್ಷನ್. ಅದಾದಮೇಲೆ ರಿಸಲ್ಟ್ ಬರೋದು, ವೋಟ್ ಹಾಕೋದು ಮತದಾರರ ಒಂದು ಪ್ರಜ್ಞೆ, ಹೌದ್ರಾ? ನಾವು ಅದಕ್ಕೆ ಪ್ರಜ್ಞಾವಂತ ಮತ ಬಾಂಧವರು ಅಂತ ಹೇಳ್ತೀವಿ. ಪಾಲಿಗೆ ಬಂದಿರೋದು ಪಂಚಾಮೃತ, ಹೌದ್ರಾ? ಸೊ ಹಾಗಾಗಿ ನಮ್ಮ ಪ್ರಯತ್ನ 100ಕ್ಕೆ 100 ಇರುತ್ತೆ. ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ, ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅಪ್ಪಾಜಿಯವರ ಆಶೀರ್ವಾದ ಇದೆ, ಜನರು ಅದನ್ನು ನೋಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋಂಥ ಕೆಲಸಗಳು. ಅದರಿಂದ ದಟ್ ಏಪ್ರಿಲ್ 9th ಆ್ಯಂಡ್ ಮೇ 4th ಇದನ್ನು ಸಾಕಷ್ಟು ಸಲ ಎದುರಿಸಿ ಆವಾಗ ಅದು ಐ ಥಿಂಕ್ ಒಳ್ಳೆ ಕೆಲಸ ಮಾಡಿದ್ದೀವಿ, ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಆತ್ಮವಿಶ್ವಾಸದಿಂದ ಇರ್ತೀವಿ.